ನೋಡಿ, ಇಡೀ ಪ್ರಕರಣದಲ್ಲಿ ಫೋನ್ ಅವರಿಗೆ ಎಷ್ಟರ ಮಟ್ಟಿಗಿನ ಹೊಡೆತ ಕೊಡ್ತು, ಸಾಕ್ಷಿಗಳೇನೆಲ್ಲ ಇದಾವೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದಂತಹ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿರುವಂಥದ್ದು. ಗಜಾನನ್ ಭಟ್ ಅವರ ತೀರ್ಪು ಇವತ್ತು. ಸುಮಾರು 21 ಆರೋಪಿಗಳ ಪೈಕಿ 19 ಆರೋಪಿಗಳನ್ನು ಅಪರಾಧಿಗಳನ್ನಾಗಿ ಪರಿಗಣಿಸಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕೊಟ್ಟಿರುವಂಥದ್ದು. ಅಷ್ಟು ಜನ ಈಗ ಜೈಲು ಪಾಲಾಗಿದ್ದಾರೆ. ಬಹುಮುಖ್ಯವಾಗಿ ಈ ಪ್ರಕರಣದಲ್ಲಿ ಈ 21 ಆರೋಪಿಗಳ ಪೈಕಿ ಇಬ್ಬರು, A1 ಬಸವರಾಜ್ ಮುತ್ತಗಿ ಮತ್ತು A17 ಶಿವಾನಂದ್, ಇಬ್ಬರೂ ಕೂಡ ಮಾಫಿ ಸಾಕ್ಷಿಗಳಾಗಿ ಕೊಟ್ಟಂತಹ ಸ್ಫೋಟಕ ಸಂಗತಿಗಳು, CBI ಕಲೆ ಹಾಕಿದ್ದಂತಹ ಎಲ್ಲ ಅಂಶಗಳು ಇಲ್ಲಿ ಈ ತೀರ್ಪು ಕೊಡಲಿಕ್ಕೆ ಸಹಕಾರಿ ಆಯಿತು. ಏನೆಲ್ಲ ಆಯಿತು ನೋಡಿ. ಜೂನ್ 15, 2016 ಶುಕ್ರವಾರ ಬೆಳಗ್ಗೆ 7:30 ಅವರದ್ದೇ ಜಿಮ್, ಉದಯ್ ಜಿಮ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ಗೆ ಯೋಗೀಶ್ ಗೌಡ ಅವರು ಹೋಗ್ತಾರೆ. ಎಲ್ಲಿಂದ ಬರ್ತಾರೋ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಬಲಿಪಶು ಮಿಸುಕಾಡದಂತೆ ನೋಡಿಕೊಂಡು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರ್ತಾರೆ. ಆರಂಭದಿಂದಲೂ ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಎಡುತ್ತಾ ಬಂದರು, ಆ ಪ್ರಭಾವಕ್ಕೊಳಗಾದರು, ಕಾಂಚಾಣಕ್ಕೆ ಮಾರಾಟ ಮಾಡಿಕೊಂಡ್ರು. ಸೆಕೆಂಡ್ರಿ ಈಗ ಅವ್ರ ವಿರುದ್ಧವೂ ಕೂಡ ಸೂಕ್ತ ತನಿಖೆಗೆ ಆದೇಶ ಮಾಡಿರುವಂಥದ್ದು, ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ.